ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಫ್ರಮ್ ದ ವಿಡಿಯೋ. ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳ ಆಸೆ ಆಗಿರುತ್ತೆ ಟು ಗೆಟ್ ಸೂಪರ್ ನ್ಯೂಮರರಿ ಕೋಟಾ, ದಟ್ ಈಸ್ SNQ ಕೋಟಾ. ಈ SNQ ಕೋಟಾ ಅಂದರೆ ಏನು, ಇದಕ್ಕೆ ನೀವು ಯಾವಾಗ ಎಲಿಜಿಬಲ್ ಆಗ್ತೀರಾ, ನಿಮಗೆ ಸಿಗಬೇಕು ಅಂತಂದರೆ ಪ್ರಿಫರೆನ್ಸ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಪ್ರಿವಿಲೇಜ್ ಇದ್ದರೆ ದಯವಿಟ್ಟು ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸೀಟನ್ನು SNQ ಕೋಟಾ ಅಂಡರ್ಲಿ ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆಯ್ತು, ಅಫ್ಕೋರ್ಸ್ ನಿಮ್ಮ ಕೈಲೇನೂ ಇರೋದಿಲ್ಲ, ಬಟ್ ಈ ಪ್ರಯತ್ನ ಏನಿದೆ ನಾವು ಆಪ್ಷನಿಟಿ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಆ್ಯಕ್ಚುಲಿ ಡಿಪೆಂಡ್ ಆಗುತ್ತೆ. ಸೊ ನನಗೆ ಫಸ್ಟು SNQ ಕೋಟಾ ಅಂದರೆ ಏನು, ಅದಕ್ಕೆ ಎಲಿಜಿಬಿಲಿಟಿ ಏನು ಆ್ಯಂಡ್ ಅದಾದಮೇಲೆ ಯಾವ ರೀತಿ SNQ ಕೋಟಾ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಆಯಿತಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಅದಕ್ಕಿಂತ ಮುಂಚೆ ಈಗ ಒಂದು ಸಣ್ಣ ಆ್ಯಡ್ ಬರುತ್ತೆ, ಈ ಆ್ಯಡ್ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ, ನೋಡಿ. ಆಯಿತಾ? ಸೊ ಡೈರೆಕ್ಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ. ಗುರುಪೂರ್ಣಿಮೆ ಅಂಗವಾಗಿ ಫಿಸಿಕ್ಸ್ ವಾಲ ಒಂದು ಒಳ್ಳೆ ಆಫರ್ ಜೊತೆ ಬಂದಿದೆ. ಹೌದು, ಎಲ್ಲ ESE ಮತ್ತು ಗೇಟ್ ಆ್ಯಂಡ್ ಎಲ್ಲ ಟೆಸ್ಟ್ ಸೀರೀಸ್ಗಳ ಮೇಲೆ ನಿಮಗೆ 75% ಡಿಸ್ಕೌಂಟ್ ಸಿಗ್ತಾ ಇದೆ. ಇದು ಕೇವಲ ಲಿಮಿಟೆಡ್ ಟೈಮ್ ಆಫರ್ ಮಾತ್ರ. ಆಯಿತಾ? ಸೊ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಎಲ್ಲ ಬ್ಯಾಚ್ಗಳ ಮೇಲೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಈ ಡಿಸ್ಕೌಂಟನ್ನು ನೀವು ಲಿಮಿಟೆಡ್ ಟೈಮ್ ಮಾತ್ರ ಅವೈಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಮ್ಮಿಡಿಯೇಟ್ಲಿ ಗೋ ಆ್ಯಂಡ್ ಅವೈಲ್ ದ ಕೋರ್ಸಸ್. ಇದ್ರ ಜೊತೆಗೆ ನಿಮಗೆ ಸಿಗ್ತಾ ಇದೆ ಬ್ಯಾಚ್ ಇನ್ಫಿನಿಟಿ ಲರ್ನಿಂಗ್. ಆಯಿತಾ? ಇದರಲ್ಲಿ ನಿಮಗೆ ಆಫರ್ ಗೇಟ್ ಖಜಾನ ಸಿಗುತ್ತೆ ಆ್ಯಂಡ್ PYQs ಬುಕ್ಸ್ ಸಿಗುತ್ತೆ. ಡು ನಾಟ್ ಮಿಸ್ ದಿಸ್ ಔಟ್ ಆ್ಯಂಡ್ ಎನ್ರೋಲ್ ಇಟ್ as soon as possible. And core features of the above batches are: we have lecture plans and test plans have been uploaded in the batch notification section. Class will be conducted from Monday to Friday. MCQs, MSQs, NADS type of questions are aligned with GATE pattern. Live lectures with the best faculties of India. Topic-wise practice sheets, live discussions, the doubt solving engine. Regular tests will be conducted. PYQs and quiz format and questions are aligned with ESE and GATE pattern. And books ಗಳ ಬಗ್ಗೆ ಮಾತಾಡಬೇಕು, because I have one GATE CSE ಬುಕ್ಕು ತುಂಬ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ. ಬುಕ್ಕಲ್ಲಿ ನಿಮಗೆ QR ಕೋಡ್ ಎಂಬೆಡೆಡ್ ಲಿಂಕ್ ಸಿಗುತ್ತೆ ಆ್ಯಂಡ್ 16 years previous question paper ಸಿಗುತ್ತೆ. And to buy the course, link is in the description and you can use my code MAN500 to get instant 500 rupees discount on your purchase. What are you waiting for? Go and avail the course right now. Okay, SNQ ಕೋಟಾ ಅಂದರೆ ಏನು, ಸಿಂಪಲ್ ಆಗಿ ಓದಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್, ಈ SNQ ಕೋಟಾ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಿಂಪಲ್ ಆಗಿ ಎಷ್ಟು ಪರ್ಸೆಂಟ್ ಇದ್ದಾವೆ ಅಂತಂದ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ದಿಸ್ ಇಸ್ ಐ ಆಮ್ ರೀಡಿಂಗ್ ಥ್ರೂ ದ KCE ಇನ್ಫಾರ್ಮೇಷನ್ ಬುಲೆಟಿನ್. ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 5% ಆಫ್ ಸೀಟ್ಸ್ ಇನ್ ಈಚ್ ಕಾಲೇಜ್ ಆ್ಯಂಡ್ ಈಚ್ ಕೋರ್ಸ್ ವಿಲ್ ಬಿ ರಿಸರ್ವ್ಡ್ ಆ್ಯಸ್ ಸೂಪರ್ ನ್ಯೂಮರರಿ ಕೋಟಾ. ಎಷ್ಟು ಪರ್ಸೆಂಟ್ ಹೇಳಿ? 5%. ಫಾರ್ ಎಕ್ಸಾಂಪಲ್, ಈಗ ಒಂದು ಕಾಲೇಜಲ್ಲಿ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ನಿಮಗೆ, ಒಂದು ಕಾಲೇಜಲ್ಲಿ 1000 ಸೀಟ್ಸ್ ತಗೋತಾರೆ ಅಂತಂದರೆ ಅದರಲ್ಲಿ 5% ಸೀಟ್ಸ್ಗಳು SNQ ಕೋಟಾದೇ ಆಗಿರಬೇಕು. ದಿಸ್ ರೂಲ್ಸ್. ಆಯಿತಾ? ಸಿಂಪಲ್. ಚಾನ್ಸಸ್ ತುಂಬ ಇದೆ, ಹಂಗಂತ ತುಂಬ ಹೆವಿ ಜನಗಳನ್ನ ತಗೊಳ್ಳೋದಿಲ್ಲ. 5% ಅಂದರೆ ತುಂಬ ಕಡಿಮೆ ನಂಬರು. ಎಷ್ಟೋ ಕಾಲೇಜ್ಗಳಲ್ಲಿ ಇಂಟೇಕೆ ಎಷ್ಟು 300-400 ಇರುತ್ತೆ. ಅಂಥ ಟೈಮಲ್ಲಿ 5% ಎಲ್ಲ ತುಂಬ ನೆಗ್ಲಿಜಿಬಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಬಿ ಗೆಟಿಂಗ್ ದಿಸ್ ಪ್ರಿವಿಲೇಜ್ ಟು ಗೆಟ್ ಅ ಸೀಟ್ ವೇ SNQ ಕೋಟಾ. ಸೊ ಈ SNQ ಕೋಟಾ ಅನ್ನೋದು ತುಂಬ ಕಾಂಪಿಟೇಷನ್ ಮಧ್ಯೆ ನಡೆಯತಕ್ಕಂಥ ಒಂದು ಪ್ರಾಸೆಸ್. ಆಯಿತಾ? ನೆಕ್ಸ್ಟು SNQ ಕೋಟಾ ಅಂದರೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೀವು, ಆಯಿತಾ, ನಿಮ್ಮ ಆ್ಯನ್ಯುವಲ್ ಇನ್ಕಮ್, ಇನ್ ದ ಸೆನ್ಸ್ ನಿಮ್ಮದು ಅಂತಂದರೆ ನಿಮ್ಮ ಪ್ಯಾರೆಂಟ್ಸ್, ಆಯಿತಾ, ಆ್ಯನ್ಯುವಲ್ ಇನ್ಕಮ್ ಯೂಶ್ವಲಿ ಇವ್ರು ಹೇಳ್ತಿರೋದ ಪ್ರಕಾರ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ. ಆಯಿತಾ? 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆ್ಯಂಡ್ ನಿಮ್ಮ ಸೀಟ್ ರ್ಯಾಂಕಿಂಗ್ ಚೆನ್ನಾಗಿರಬೇಕು. ಆಯಿತಾ? ಇವೆರಡೂ ಚೆನ್ನಾಗಿ ನಿಮ್ಗೆ ಸಾಥ್ ಕೊಡ್ತಾಯಿದ್ರೆ ನಿಮಗೆ SNQ ಕೋಟಾ ಸಿಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಆಯಿತಾ? ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಇವಾಗ ಇಲ್ಲೊಂದು ಟ್ವಿಸ್ಟ್ ಇದೆ. ಏನು ಗೊತ್ತಾ, ನಾನು ನಿಮ್ಗೆ ತೋರಿಸ್ತೀನಿ ಟ್ವಿಸ್ಟ್ ಏನು ಅಂತಂತ. ಅದಕ್ಕಿಂತ ಮುಂಚೆ ಕ್ಲೀನಾಗಿ ಇದನ್ನು ಓದಿ ಅರ್ಥ ಮಾಡಿಸ್ಬಿಡ್ತೀನಿ. ಓಕೆ, ಇನ್ ಆಲ್ ಇಂಜಿನಿಯರಿಂಗ್ ಕಾಲೇಜಸ್ this quota is over and above the seat matrix issued by the government. ಸೀಟ್ ಮ್ಯಾಟ್ರಿಕ್ಸ್ ಏನು ಬಿಟ್ಟಿರ್ತಾರೆ ಇದಕ್ಕಿಂತ, ಅಂದರೆ ಇದನ್ನು ಎಕ್ಸ್ಕ್ಲೂಡ್ ಆಗಿರುತ್ತೆ, ಇದು ಓವರ್ ಇರುತ್ತೆ, ಅದ್ರ ಮೇಲ್ಗಡೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಯಿತಾ? ದ ಟ್ಯೂಷನ್ ಫೀಸ್ ಪ್ರಿಸ್ಕ್ರೈಬ್ಡ್ ಬೈ ದ ಗೌರ್ಮೆಂಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕಾಲೇಜ್ ವಿಲ್ ಬಿ ವೇವ್ಡ್ ಆಫ್. ಗೌರ್ಮೆಂಟ್ ಏನು ಪ್ರಿಸ್ಕ್ರೈಬ್ ಮಾಡಿರುತ್ತೆ ಫೀಸನ್ನು, ಅದು ವೇವ್ ಆಫ್ ಮಾಡಲಾಗುತ್ತೆ. ಅವನ ಫೀಸನ್ನು ನಿಮ್ಮ ಹತ್ರ ಇಸ್ಕೊಳ್ಳೋದಿಲ್ಲ. ಬರೀ ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ಯೂನಿವರ್ಸಿಟಿ ಆರ್ ಅದರ್ ಫೀಸಸ್ ಓನ್ಲಿ. ಯೂನಿವರ್ಸಿಟಿ ಫೀಸ್ ಏನಿರುತ್ತೆ ನಿಮಗೆ 25,000ದಿಂದ 50,000 ಒಳಗಡೆ, ಇಷ್ಟನ್ನು ಮಾತ್ರ ನೀವು ಕಾಲೇಜಿಗೆ ಪೇ ಮಾಡ್ತೀರಾ. ಆಯಿತಾ? ಜಾಸ್ತಿ ಪೇ ಮಾಡೋದಿಲ್ಲ ನೀವು. ನೆಕ್ಸ್ಟು, ದಿಸ್ ಸೂಪರ್ ನ್ಯೂಮರರಿ ಕೋಟಾ ಇಸ್ ನಾಟ್ ಅವೈಲಬಲ್ ಫಾರ್ ಆರ್ಕಿಟೆಕ್ಚರ್ ಕೋರ್ಸಸ್.
ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಎಸ್ ಎನ್ ಕ್ಯೂ ಕೋಟಾ ಇರೋದಿಲ್ಲ. ಆಲ್ ಪುವರ್ ಆ್ಯಂಡ್ ಮೈ ಓಕೆ ಮೆರಿಟೋರಿಯಸ್ candidates including general merit are eligible for allotment of seats under supernumerary quota. ಎಲ್ಲ ಬಡ ಮತ್ತು ಮೆರಿಟೋರಿಯಸ್ ಅಂದರೆ ಫುಲ್ ಮೆರಿಟ್ ಸ್ಟೂಡೆಂಟ್ಗಳಿಗೆ ಇನ್ಕ್ಲೂಡಿಂಗ್ ಜನರಲ್ ಕ್ಯಾಟಗರಿ ಈ ಒಂದು ಸೂಪರ್ ನ್ಯೂಮರರಿ ಕೋಟಾ ಎಲಿಜಿಬಲ್ ಇರುತ್ತೆ. ವಾಸ್ ಆ್ಯನ್ಯುವಲ್ ಇನ್ಕಮ್ ಆಫ್ ದ ಫ್ಯಾಮಿಲಿ ಫಾರ್ ಆಲ್ ಸೋರ್ಸಸ್ ಫ್ರಮ್ ಆಲ್ ದ ಸೋರ್ಸಸ್ ಇಸ್ ಲೆಸ್ ದೆನ್ 8 lakhs. ಆಯಿತಾ, ಎಲ್ಲ ಸೋರ್ಸ್ಗಳಿಂದ ಇನ್ಕಮ್ ನಿಮಗೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆಲ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂಸ್ ಇನ್ಕಮ್ ಇಸ್ ಲೆಸ್ ದೆನ್ 8 lakhs ಶುಡ್ ಬಿ ಒಬ್ಟೈನ್ ಇನ್ಕಮ್ ಸರ್ಟಿಫಿಕೇಟ್ ಫ್ರಮ್ ಕನ್ಸರ್ನ್ ತಹಸೀಲ್ದಾರ್ ಆ್ಯಂಡ್ ಎಂಟರ್ ದ RD ನಂಬರ್ ಆಫ್ ದ ಇನ್ಕಮ್ ಸರ್ಟಿಫಿಕೇಟ್ ಟು ಬಿಕಮ್ ಎಲಿಜಿಬಲ್ ಫಾರ್ ಸೂಪರ್ ನ್ಯೂಮರರಿ ಕೋಟಾ. ಸಿಂಪಲ್. ಸೊ ನೀವು ಎಲಿಜಿಬಲ್ ಆಗಬೇಕು ಅಂತಂತಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ದು RD ನಂಬರನ್ನ ಕೊಟ್ಟಿರಬೇಕಾಗಿರುತ್ತೆ. ಐ ಹೋಪ್ ನೀವು ಕೊಟ್ಟಿದ್ದೀರಾ. ಸೊ ಡು ನಾಟ್ ವರಿ. ಓಕೆ, ನಾನು ಸಪ್ರೇಟಾಗಿ ಏನಾದರೂ ಹೋಗಿ ಎಲಿಜಿಬಿಲಿಟಿಗೆ ನಾನು ಏನಾದರೂ ಮಾಡಬೇಕಾ? ನೋ, ನೀವು RD ನಂಬರ್ ಕೊಟ್ಟಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಯು ಆರ್ ಆಟೋಮೆಟಿಕಲಿ ಎಲಿಜಿಬಲ್ ಫಾರ್ ಸೂಪರ್ ನ್ಯೂಮರರಿ ಕೋಟಾ. ಆಯಿತಾ, ಸಿಂಪಲ್. ಆ್ಯಂಡ್ ದ ಕ್ರೈಟೀರಿಯಾಸ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ 8 ಲಕ್ಷದಿಂದ ಕಡಿಮೆ ಇರಬೇಕು. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನು ಮನೋಜ್ ತೋರಿಸಿ ನೋಡಿ. ಓಕೆ, ಇಲ್ಲಿ ನೋಡಿ, ಇದು ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಇಫ್ ದೇರ್ ಆ್ಯನ್ಯುವಲ್ ಇನ್ಕಮ್ ಇಸ್ ಬಿಲೋ 8 lakh ದೆನ್ obtaining ಇನ್ಕಮ್ ಸರ್ಟಿಫಿಕೇಟ್ ಫ್ರಮ್ ಕನ್ಸರ್ನ್ ತಹಸೀಲ್ದಾರ್ ಎಂಟರ್ RD ನಂಬರ್ ಆಫ್ ದ ಇನ್ಕಮ್ ಸರ್ಟಿಫಿಕೇಟ್ ಕೇರ್ಫುಲಿ ಟು ಕ್ಲೈಮ್ ಸೂಪರ್ ನ್ಯೂಮರರಿ ಕೋಟಾ. ಓಕೆ, ಇದು ಕ್ಯಾಟಗರೀಸಲ್ಲಿ ಯಾವ್ಯಾವ ಕ್ಯಾಟಗರಿದಲ್ಲಿ ಸೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ. ನೆಕ್ಸ್ಟು ಇಲ್ಲಿ ನೋಡಿ, ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. Merit list and the tuition fees waiver scheme will be prepared separately. Seat allotment for candidates whose parental income does not exceed 2.5 lakh. ಯಾರ ಪೇರೆಂಟಲ್ ಇನ್ಕಮು 2.5 ಲಕ್ಷಕ್ಕಿಂತ ಜಾಸ್ತಿ ಹೋಗಲ್ವೋ ಅವರಿಗೆ ಪ್ರಥಮ ಆದ್ಯತೆ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಕ್ಕಂಥದ್ದು ಇದು. ಆಯಿತಾ, ಫಾರ್ ಎಕ್ಸಾಂಪಲ್ ಕನ್ನಡದಲ್ಲೂ ಬರೆದಿದ್ದಾರೆ ನೋಡಿ ಇಲ್ಲಿ. ಒಂದು ಸೆಕೆಂಡ್. ಬೋಧನಾ ಶುಲ್ಕ ವಿನಾಯಿತಿ ಯೋಜನೆ ಪ್ರತ್ಯೇಕವಾಗಿ ಅರ್ಹತಾ ಪಟ್ಟಿ ತಯಾರು ಮಾಡಿಕೊಂಡು ಮೊದಲಿಗೆ ವಾರ್ಷಿಕ ಆದಾಯ ರೂಪಾಯಿ 2.50 ಲಕ್ಷಕ್ಕೆ ಮೀರದ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. ಆಯಿತಾ, ಸೊ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಏನಾದರೂ ಲೆಸ್ ದನ್ 2.5 lakh ಇದ್ದರೆ ಅಂದರೆ ನಿಮ್ಮ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮು ನಿಮಗೆ ಸೂಪರ್ ನ್ಯೂಮರರಿ ಕೋಟಾ ಸಿಗತಕ್ಕಂಥ ಚಾನ್ಸಸ್ ಹೆವಿ ಇರುತ್ತೆ. ಆಯಿತಾ, ಸೊ ಇದಿಷ್ಟು ನೀವು ಸೂಪರ್ ನ್ಯೂಮರರಿ ಕೋಟಾ ಬಗ್ಗೆ ತಿಳ್ಕೊಬೇಕಾಗಿರ್ತಕ್ಕಂಥ ಜನರಲ್ ಇನ್ಫಾರ್ಮೇಷನ್. ಇವಾಗ ಸೂಪರ್ ನ್ಯೂಮರರಿ ಕೋಟಾನ ಹೆಂಗೆ ತೊಗೊಳೋದು ಮನೋಜ್? ಏನಾದರೂ ಟ್ಯಾಕ್ಟಿಕ್ ಇದೆಯಾ? ಸೊ ಇದಕ್ಕೆ ನಿಮಗೆ ಉತ್ತರ ಬೇಕು ಅಂತಂದರೆ ನೋಡಿ, ಇಲ್ಲಿ ಆ್ಯಕ್ಚುಲಿ ಸ್ಯಾಕ್ರಿಫೈಸಿಂದ ಎಷ್ಟೋ ಜನ ತಗೊತಾರೆ. ಸ್ಯಾಕ್ರಿಫೈಸ್ ಮಾಡಿ ಎಷ್ಟೋ ವಿಚಾರಗಳನ್ನ ತಗೊತಾರೆ. ನಿಮಗೆ ಸೂಪರ್ ನ್ಯೂಮರರಿ ಕೋಟಾ ಬೇಕೇ ಬೇಕು ಅಂತಂತಂದರೆ ಹೇಳೋ ಥರ ಮಾಡಿ. ಆಯಿತಾ, ಅಕಸ್ಮಾತ್ ಬೇಡ, ನಾನು ಚೆನ್ನಾಗಿರೋ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ ಮಾಡ್ತೀನಿ ಅಂತಂದರೆ ಸೂಪರ್ ನ್ಯೂಮರರಿ ಕೋಟಾನ ಎಷ್ಟು ಜನ ಮರಿಬೇಕಾಗಿರುತ್ತೆ. ನಿಮ್ಗೆ ಸೂಪರ್ ನ್ಯೂಮರರಿ ಕೋಟಾ ಬೇಕೇ ಬೇಕು, ನಾನು ಕಡಿಮೆ ಫೀಸಲ್ಲಿ ಇಂಜಿನಿಯರಿಂಗ್ ಮಾಡ್ತೀನಿ, ನನಗೆ ಕಾಲೇಜೆಲ್ಲ ಮ್ಯಾಟ್ರ್ ಆಗಲ್ಲ ಅಂತಂದರೆ ಸೂಪರ್ ನ್ಯೂಮರರಿ ಕೋಟಾ ಪ್ಲ್ಯಾನ್ ಮಾಡ್ಕೊಂಡು ಆಟಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಸಿಂಪಲ್ ಫಂಡ. ಆಯಿತಾ, ಈಗ ಯಾವುದೋ ಒಂದು ಕಾಲೇಜ್ ಇದೆ ಅಂತಂದರೆ ಕಾಲೇಜಲ್ಲಿ 5% ಸೀಟ್ಸ್ಗಳಂತೂ ಸೂಪರ್ ನ್ಯೂಮರರಿ ಕೋಟಾ ಬಂದೇ ಬರುತ್ತೆ. ಸೂಪರ್ ನ್ಯೂಮರರಿ ಕೋಟಾ ಯಾವಾಗ ಬರುತ್ತೆ? ಯಾವಾಗ ನಿಮ್ಮ ಇನ್ಕಮು 2.5 lakh ಕಡಿಮೆ ಇರುತ್ತೆ, ಅಂದರೆ ಇಮಿಡಿಯೇಟ್ ಕೇಸಸ್ಗಳು, ಆ್ಯಂಡ್ ನಿಮ್ಮ ರ್ಯಾಂಕ್ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾಲೇಜ್ದು ಫಸ್ಟ್ ರೌಂಡ್ ಕಟ್ ಆಫ್ ಇದೆ 50,000. ಆಯಿತಾ, ಫಸ್ಟ್ ರೌಂಡ್ ಕಟ್ ಆಫೇನೆ 50,000 ಇದೆ. ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಅಂದ್ಕೊಳ್ಳೋಣ 2.5 lakh, ಅಂದರೆ 2.5 lakh ಇದೆ, ಆ್ಯಂಡ್ ನಿಮ್ಮ ರ್ಯಾಂಕ್ ಇದೆ 43,000. ಆಯಿತಾ, ಜಸ್ಟ್ ಟೆಲಿಂಗ್. ಓಕೆ, ಸೊ ನೀವು ಈ ಕಾಲೇಜಿಗೆ ಅಪ್ಲೈ ಮಾಡಿದ್ರೆ ಫಸ್ಟ್ ರೌಂಡಲ್ಲೇ ನಿಮಗೆ SNQ ಕೋಟಾ ಸಿಗುತ್ತೆ. ಫಸ್ಟ್ ರೌಂಡಲ್ಲೇ SNQ ಕೋಟಾ ಸಿಗುತ್ತೆ. ಬಿಕಾಸ್ ನೋಡಿ, ಅವ್ರು ಚೆಕ್ ಮಾಡ್ತಾರೆ ನಿಮ್ಮ ಆ್ಯನ್ಯುವಲ್ ಇನ್ಕಮು ಮತ್ತು ನಿಮ್ಮ ರ್ಯಾಂಕ್ ಎರಡು ಚೆಕ್ ಮಾಡ್ತಾರೆ. ಆ ಕಾಲೇಜ್ಗಿರೋ ಡಿಮಾಂಡೇ 50,000 ರ್ಯಾಂಕಿಂಗ್. ಆಯಿತಾ, ಫಸ್ಟ್ ರೌಂಡ್ಗೆ ನಿನ್ನ ರ್ಯಾಂಕು 43,000 ಐತೆ. ಸೊ ನಿನಗೆ ಸಿಗೋ ಚಾನ್ಸ್ ಅಪೋರ್ಚುನಿಟಿ ತುಂಬ ಜಾಸ್ತಿ ಇರುತ್ತೆ. ಅದು SNQ ಕೋಟಾದಲ್ಲಿ ಸೀಟ್ ಸಿಗೋತಕ್ಕಂಥ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಅವರು ನೀನು 5,000 ಇರಬೇಕು ರ್ಯಾಂಕು. ನೋ, ಈ ಕಾಲೇಜ್ ಯಾವುದೊಂದು ಇದೆ, ಕಾಲೇಜ್ ಡಿಮ್ಯಾಂಡ್ ತಕ್ಕಂಗೆ ಆ್ಯಕ್ಚುಲಿ ನಿನಗೆ SNQ ಕೋಟಾ ಸಿಗತಕ್ಕಂಥದ್ದು. ಈ ಕಾಲೇಜಲ್ಲಿ ನಿನಗೆ SNQ ಕೋಟಾ ಸಿಗುತ್ತೆ ಅಂತ ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ನೀನು ಇಂಥ ಕಾಲೇಜ್ಗಳನ್ನ ಹುಡುಕಬೇಕಾಗಿರುತ್ತೆ. ಎಲ್ಲಿ? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾಲೇಜ್ದು ಫಸ್ಟ್ ರೌಂಡ್ ಕಟ್ ಆಫು ಇಷ್ಟಿದೆ,
ಆ್ಯಂಡ್ ಆ ಕಾಲೇಜಿಗೆ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ. ನೀನು ಅಪ್ಲೈ ಮಾಡಿದ್ರೆ ನೀನು ಆ್ಯನ್ಯುವಲ್ ಇನ್ಕಮ್ ಕಡಿಮೆ ಇದ್ದರೆ ಡೆಫಿನೆಟ್ಲಿ ನಿನಗೆ ಕಾಲೇಜಲ್ಲಿ SNQ ಕೋಟಾ ಸಿಗುತ್ತೆ. ಸಿಂಪಲ್ ಫಂಡ. SNQ ಕೋಟಾ ಅಫ್ಕೋರ್ಸ್ ಸಿಕ್ಕರೆ ತುಂಬ ಒಳ್ಳೆಯದು, ಬಟ್ ಸಿಕ್ಕಿದ್ರೆ ಒಳ್ಳೆ ಕಾಲೇಜಲ್ಲಿ ಸಿಗಬೇಕು, ಆಯಿತಾ. ಅಕಸ್ಮಾತ್ ಸಿಗ್ತಾಯಿಲ್ಲ ಅಂತಂದರೆ ಟು ನಾಟ್ ವರಿ. SNQ ಕೋಟಾ ಸ್ವಲ್ಪ ಫೀಸ್ ಜಾಸ್ತಿ ಆಗುತ್ತೆ, ಐ ನೋ, ಬಟ್ ಒಳ್ಳೆ ಕಾಲೇಜಲ್ಲಿ ಮಾಡೋದು ಇಂಪಾರ್ಟೆಂಟು. ಅಕಸ್ಮಾತ್ ನಿಮ್ಮ ಗೋಲು SNQ ಕೋಟಾ ಆಗಿದ್ದರೆ ಈ ರೀತಿ ಮಾಡಬಹುದಾಗಿರುತ್ತೆ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು ಇನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ SNQ ಕೋಟಾ ಆ್ಯಂಡ್ rest of the things. So we'll see you in another video. Till then, keep learning, keep on learning. Thanks for watching. Bye bye.